ನಮಸ್ತೆ, ನಾನು ನಿಮ್ಮ ಪ್ರತಾಪ್ ಶೆಟ್ಟಿ. ಕರ್ನಾಟಕ ರಾಜ್ಯ ಬೇಕರಿ ಮತ್ತು ಕಾಂಡಿಮೆಂಟ್ ಸಣ್ಣ ಉದ್ಯಮದಾರರ ಒಕ್ಕೂಟದ ಅಧ್ಯಕ್ಷನಾಗಿ ನಾಳೆಯ 18ನೇ ತಾರೀಕು ಸಣ್ಣ ಉದ್ಯಮದಾರರಿಗೆ ಯಾವುದೋ ಒಂದು ಸಂಘಟನೆಯವರು ಬಂದ್ ಕರೆ ಕೊಟ್ಟಿದ್ದಾರೆ. ಇವತ್ತು ಸಣ್ಣ ಉದ್ಯಮದಾರರು 21-22ರಲ್ಲಿ ಕೋವಿಡ್ ಬಂದು ಅವರ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲಾಗಿದೆ. ಅದ ನಂತರ ಸ್ವಲ್ಪ ಚೇತರಿಸಿಕೊಳ್ತಾ ಇದ್ದರು. ಈ 6 ತಿಂಗಳಿಂದ ಈಚೆಗೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಪರಿಸ್ಥಿತಿಯಲ್ಲಿ ಮತ್ತೆ ಪುನಃ ಸಣ್ಣ ಉದ್ಯಮದಾರರು ಬೀದಿಗೆ ಬಿಡುವಂಥ ಪರಿಸ್ಥಿತಿ ಆಗಿದ್ದಾರೆ. ಇವತ್ತು ಗ್ಯಾಸ್ ಗಗನಕ್ಕೇರಿದೆ, ಅಕ್ಕಿಯ ಕೆಜಿ ಗಗನಕ್ಕೇರಿದೆ, ಇವತ್ತು ಸಿಗರೇಟ್ ಬೆಲೆ ಆಗಿರ್ಬೋದು, ಸಣ್ಣ ಪುಟ್ಟ ಎಲ್ಲ ಐಟಮ್ ಕೂಡ ಗಗನಕ್ಕೇರಿದೆ. ಇವತ್ತು ಅವರ ಜೀವನ ನಡೆಸುವುದೇ ಕಷ್ಟ ಇದೆ. ಅಂಥದ್ರಲ್ಲಿ ಬಂದ್ ಮಾಡಿ, ಅಂಗಡಿ ಬಂದ್ ಮಾಡಿ ಬನ್ನಿ, ಹೋರಾಟಕ್ಕೆ ಬನ್ನಿ ಅಂತ ಧಮಕಿ ಹಾಕುವಂಥ ಕೆಲಸ ಯಾವುದೋ ಒಂದು ಸಂಘಟನೆ ಮಾಡ್ತಾ ಇದೆ. ಯಾರು ಕೂಡ ಅಂತ ಕೆಲಸ ಮಾಡೋದು ಬೇಡ. ಯಾಕೆಂತ ಹೇಳಿದ್ರೆ, ನೀವು 500 ಕಿಲೋಮೀಟರಿಂದ ಈಚೆಗೆ ದುಡಿಲಿಕ್ಕಾಗಿ ತನ್ನ ಹೊಟ್ಟೆಪಾಡಿಗಾಗಿ ಬಂದಿದ್ದೀವಿ. ನಾನಾಗಿರ್ಬೋದು, ನೀವಾಗಿರ್ಬೋದು, ಪ್ರತಿಯೊಬ್ಬರು ಕೂಡ. ಆವತ್ತೇ ಯಾರಿಗೂ ಹೆದರಿ ಬಂದಿಲ್ಲ ನಾವು. ಇವತ್ತು ಕೆನಾಪಿ ಕಿತ್ತಾಕ್ತೇನೆ, ಬೋರ್ಡ್ ಕಿತ್ತಾಕ್ತೇನೆ, ನಿಮಗೆ BBMP ಅಧಿಕಾರಿಗಳನ್ನು ಕಳಿಸ್ತೇನೆ, ಪೊಲೀಸ್ ಅಧಿಕಾರಿಗಳನ್ನು ಕಳಿಸ್ತೇನೆ, ಮೌಲ್ಯಮಾಪನ ಅಧಿಕಾರಿ ಕಳಿಸ್ತೇನೆ. ಹೋರಾಟಕ್ಕೆ ಭಾಗವಹಿಸಿಲ್ಲ ಅಂತ ಹೇಳಿದ್ರೆ ಡ್ರೋನ್ ಕ್ಯಾಮ್ರಾ ಬಿಟ್ಟು ನೀವು ಎಲ್ಲಿದ್ದೀರಿ ಅಂತ ಸೆಳೆಯುವಂಥ ಕೆಲಸ ಮಾಡ್ತೀನಿ. ಅಂದರೆ ಇಲ್ಲಿ ಏನೋ ಒಂದು ಹುನ್ನಾರ ಇದೆ. ದಯವಿಟ್ಟು ಯಾರು ಕೂಡ ಬಂದ್ ಮಾಡುವ ಅಗತ್ಯ ಇಲ್ಲ. ದಯವಿಟ್ಟು ತಾವುಗಳು ತಮ್ಮ ವ್ಯವಹಾರ ಮಾಡಿಕೊಂಡು ನಿಷ್ಠೆಯಿಂದ ಇರಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.